ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಹೆಣ್ಮಕ್ಳಿಗೆ ಕೆಲವೊಂದು ಸಮಸ್ಯೆಗಳು ಮದುವೆ ಆಗಿ ಮಗು ಆದ ನಂತರ ಶುರುವಾಗ್ತವೆ. ಸೊ ಅಂಥದ್ದನ್ನು ತಿಳ್ಕೊಳ್ತಾ ಇರುವಂತಹ ಗಂಡ ಅವರ ಪಾಲಿಗೆ ರಾಕ್ಷಸರಂತೆ ಕಾಣಿಸ್ತಾರೆ, ಶತ್ರುಗಳಂತೆ ಕಾಣಿಸ್ತಾರೆ. ಯಾಕೆ ಅಂತಂದರೆ ಅವ್ರ ಮನಸ್ಥಿತಿ ಆ ಒಂದು ಮಟ್ಟಕ್ಕೆ ಹೋಗಿರುತ್ತೆ. ಸೊ ಮೊದಲನೇದಾಗಿ ಪ್ರತಿಯೊಂದು ಗಂಡ ಹೆಂಡತಿ ದಂಪತಿಗಳು ಹೇಗೆ ಅಂತಂದರೆ ಒಬ್ಬರಲ್ಲೊಬ್ಬರು ಹೊಂದಾಣಿಕೆ ಇರಬೇಕು. ಸೊ ಹಾಗಿದ್ದಾಗ ಮಾತ್ರ ಸಂಸಾರ ಸುಖವಾಗಿ ಮುಂದುವರಿಯೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹೆಣ್ಮಕ್ಳಿಗೆ ಗಂಡಂದರು ಯಾವಾಗ ಸಪೋರ್ಟ್ ಮಾಡಬೇಕು, ಯಾವಾಗ ಅವ್ರ ಬೆನ್ನ ಹಿಂದೆ ನಿಂತ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಗಂಡ್ಮಕ್ಳು ಮದುವೆ ಆಗಿರೋರು ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಯಾರು ನೋಡ್ತಾ ಇರ್ತೀರ ಅವರು ನಿಮ್ಮ ಮನೆಯಲ್ಲಿ ಈ ಒಂದು ಸಮಸ್ಯೆಗಳು ಬಂದಾಗ ಖಂಡಿತವಾಗ್ಲೂ ನೀವು ನಿಮ್ಮ ಹೆಂಡತಿಯ ಜೊತೆಗೆ ಸಪೋರ್ಟಿವ್ ಆಗಿ ನಿಂತ್ಕೋಬೇಕಾಗತ್ತೆ. ಯಾಕೆ ಅಂತಂದರೆ ಮದುವೆ ಆಗಿ ಹೊಸದರಲ್ಲಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ನೋಡ್ಕೋತಾ ಇರ್ತಾರೆ. ನಂತರ ಸ್ವಲ್ಪ ಪ್ರೀತಿ ಕಡಿಮೆ ಆಗ್ತಾ ಬರುತ್ತೆ. ಮದುವೆ ಆದಮೇಲೆ ಮಗು ನೋಡ್ಕೊಳ್ಳೋ ಬರದಲ್ಲಿ ಹೆಂಡತಿ ಅಥವಾ ಗಂಡನ ಮೇಲೆ ಪ್ರೀತಿ ಕಡಿಮೆ ಆಗ್ತಾ ಬರುತ್ತೆ. ಗಂಡನಲ್ಲಿ ಯಾವುದೇ ರೀತಿ ಬದಲಾವಣೆಗಳು ಆಗೋದಿಲ್ಲ, ಅಂದರೆ ದೈಹಿಕವಾಗಿ ಯಾವುದೇ ರೀತಿಯ ಬದಲಾವಣೆಗಳು ಆಗೋದಿಲ್ಲ. ಆದರೆ ಹೆಣ್ಮಕ್ಳಲ್ಲಿ ದೈಹಿಕವಾಗಿ ಕೆಲವೊಂದಷ್ಟು ಬದಲಾವಣೆಗಳಾಗ್ತವೆ, ಮಾನಸಿಕವಾಗಿ ಕೆಲವೊಂದಷ್ಟು ಬದಲಾವಣೆಗಳಾಗ್ತವೆ. ವಿಡಿಯೋನ ತುಂಬ ಲೆಂತಿಯಾಗಿ ಹೇಳ್ಕೊಂಡು ಹೋಗೋದಿಲ್ಲ, ನಾನು ಬೇಗ ಹೇಳಿ ಮುಗಿಸ್ಬಿಡ್ತೀನಿ. ಮೊದಲನೇದಾಗಿ ಮದುವೆ ಆದಮೇಲೆ ಮಗು ಆಗಬೇಕು ಅಂತಂದರೆ ನಾವು ನಮ್ಮ ಮೆಂಟಲಿ ಪ್ರಿಪೇರ್ ಆಗಿರಬೇಕು. ಫಿಸಿಕಲಿ ಆಗಿರ್ಬೋದು, ಫೈನಾನ್ಷಿಯಲಿ ಆಗಿರ್ಬೋದು, ಮೆಂಟಲಿ ಆಗಿರ್ಬೋದು. ನಾವು ಫಿಸಿಕಲ್ ಆಗಿ ಸ್ಟ್ರಾಂಗ್ ಆಗಿರಬೇಕು, ಎಲ್ಲದನ್ನು ನಿಭಾಯಿಸುವಂತಹ ಶಕ್ತಿ ನಮ್ಮಲ್ಲೇ ಇರಬೇಕು. ಸೊ ನಾವು ಇವಾಗ ಪ್ರೆಗ್ನೆಂಟ್ ಆಗಿರ್ತೀವಿ ಅಂತಂದರೆ ನಾವು ನಮ್ಮ ಮಗು ಬೆಳವಣಿಗೆ ಬೇಕಾಗಿರುವಂತಹ ಕೆಲವೊಂದು ಕೇರ್ಗಳನ್ನ ತಗೊಳ್ತಾ ಇರಬೇಕು. ಒಳ್ಳೆ ಊಟಗಳನ್ನ ಮಾಡೋದಾಗಿರಲಿ, ಹಣ್ಣುಗಳನ್ನ ತಿನ್ನೋದಾಗಿರಲಿ, ಇದನ್ನೆಲ್ಲ ಮಾಡಬೇಕು. ಗಂಡ ಆದವನು ಪರವಾಗಿಲ್ಲ, ನಾನು ಇದ್ದೀನಿ, ನಾನು ನೋಡ್ಕೋತೀನಿ, ಫೈನಾನ್ಷಿಯಲಿ ಆಗಿರಲಿ ಅಥವಾ ಯಾವುದೇ ಒಂದು ಎಮೋಷ್ನಲಿ ಆಗಿರಲಿ, ನಾನು ನೀನು ಸಪೋರ್ಟಿವ್ ಆಗಿದ್ದೀನಿ ಅಂತ ಹೇಳಿ ಮೊದಲನೇದಾಗಿ ಧೈರ್ಯ ತುಂಬಿದಾಗ ಹೆಣ್ಮಗಳಿಗೆ ಧೈರ್ಯ ಬರುತ್ತೆ. ಇಲ್ಲಾಂದರೆ ಅವಳು ಮೆಂಟಲಿ ಆಗಿ ಕುಗ್ಗೋಗ್ಬಿಡ್ತಾಳೆ. ಸೊ ಇವಾಗ ನಮಗೆ ಮಗು ಆಗ್ತಾಯಿದೆ, ಮಗುವಿನ ಮುಂದಿನ ಭವಿಷ್ಯಕ್ಕೆ ನಮ್ಮ ಫೈನಾನ್ಷಿಯಲ್ ಸ್ಟ್ರೆಂತ್ ಏನು, ನಾವು ಹೇಗೆಲ್ಲ ನಿಭಾಯಿಸ್ತೀವಿ ಅಂತ ಹೇಳಿ ಭಯ ಪಡ್ಕೊತಾ ಹೋಗ್ತಾಳೆ. ಹಾಗಾಗಿ ಗಂಡ್ಮಕ್ಳು ನಾನಿದ್ದೀನಿ, ಪರವಾಗಿಲ್ಲ, ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಧೈರ್ಯವನ್ನು ತುಂಬಿ ಆಗ ಅವ್ಳಿಗೂ ಕೂಡ ಧೈರ್ಯ ಬರುತ್ತೆ. ಸೊ ಡೆಲಿವರಿ ಆಗುತ್ತೆ, ಮಗುನ ನೋಡ್ಕೋಬೇಕು ಅಂತ ಅಂದಾಗ ಆ ಮನೆಯಲ್ಲಿ ಹಿರಿಯರ ಸಹಾಯ ಇತ್ತು ಅಂತಂದರೆ ಆರಾಮಾಗಿ ನೋಡ್ಕೋಬೋದು. ಹಿರಿಯರ ಸಹಾಯ ಇಲ್ಲ ಅಂತಂದರೆ ನೀವಿಬ್ಬರೇ ನೋಡ್ಕೋಬೇಕಾಗತ್ತೆ. ಕೆಲವೊಂದು ದಂಪತಿಗಳಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಕೆಲವೊಬ್ಬರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ. ಇದನ್ನೆಲ್ಲ ಹೆಣ್ಮಕ್ಳೇ ಮಾಡಬೇಕು, ಗಂಡು ಮಕ್ಕಳು ಮಾಡೋದಕ್ಕಾಗತ್ತಾ ಅನ್ನೋ ಕೆಲವೊಂದು ಮನೋಭಾವನೆ ಬೆಳೆಯುತ್ತೆ. ಸೊ ಅದನ್ನು ಬಿಟ್ಟು ನೀವು ನಿಮ್ಮ ಮನೆಯಲ್ಲಿ ನೀವು ನಿಮ್ಮ ಹೆಂಡತಿ ಇದ್ದಾಗ ಎಲ್ಲ ಕೆಲಸಗಳನ್ನೂ ಹಂಚ್ಕೊಂಡು ಮಾಡ್ಕೋಬಹುದು. ಮೂರನೇವ್ರು ಯಾರೋ ಬಂದಾಗ ನಗ್ತಾರೆ, ಆಡ್ಕೋತಾರೆ ಅನ್ನೋ ಭಯಕ್ಕೆ ಮಾಡಿಲ್ಲ ಅಂತಂದ್ರೂ ಯಾರು ಇಲ್ಲದೆ ಇರೋ ಟೈಮಲ್ಲಿ ನಿಮ್ಮ ಹೆಂಡತಿಗೆ ನೀವು ಸಹಾಯನ ಮಾಡೋದು ಅತಿ ಮುಖ್ಯವಾಗಿರುವಂತಹ ವಿಷಯ ಆಗುತ್ತೆ. ಡೆಲಿವರಿ ಆದ ಹೆಣ್ಣು ಮಕ್ಕಳಲ್ಲಿ ಕೆಲವೊಂದು ನ್ಯೂನತೆಗಳು ಕಾಣಿಸ್ಕೊತಾ ಬರ್ತವೆ. ಮರುವಿನ ಕಾಯಿಲೆ ಹೆಚ್ಚಾಗೋದು, ಆಗಾಗ ಸುಸ್ತು, ಸಂಟೆಗಳಾಗೋದು, ತಲೆ ಸುತ್ತು ಬರೋದು, ತುಂಬಾ ನಿಶಕ್ತಿ ಆಗೋದು, ಇದನ್ನೆಲ್ಲ ಕಾಣಿಸ್ಕೋಬೇಕಾಗತ್ತೆ. ಯಾಕೆ ಅಂತಂದರೆ ಡೆಲಿವರಿ ಸಮಯದಲ್ಲಿ ನಮ್ಮ ದೇಹಕ್ಕೆ ಆಗಿರುವಂತಹ ಒಂದು ನೋವೇನಿರುತ್ತೆ, ಒಂದು ರಕ್ತಸ್ರಾವ ಏನಿರುತ್ತೆ, ಅದರಿಂದ ನಮ್ಮ ದೇಹ ಕುಗ್ಗಿ ಹೋಗಿರುತ್ತೆ. ಅದು ರಿಕವರಿ ಆಗೋದಕ್ಕೆ ಏನಿಲ್ಲ ಅಂತಂದ್ರೂ ಪ್ರತಿ ಮಹಿಳೆಯರಿಗೆ 3 ವರ್ಷಗಳ ಕಾಲ ಸಮಯನ ತಗೊಳುತ್ತೆ. ಆ 3 ವರ್ಷಗಳ ಕಾಲದಲ್ಲಿ ನಾವು ಎಷ್ಟು ನೋವುಗಳನ್ನ ಅನುಭವಿಸ್ತೀವಿ ಅನ್ನೋದು ಆ ಅನುಭವಿಸುವಂತಹ ಹೆಣ್ಮಕ್ಳಿಗೆ ಮಾತ್ರ, ಅನುಭವಿಸಿರೋರಿಗೆ ಮಾತ್ರನೇ ಅರ್ಥ ಆಗ್ತಾ ಇರೋದು. ಈಗ ಮನೆಯಲ್ಲಿ ಒಂದು ಮಗು ಹುಟ್ಟಿದೆ ಅಂತಂದರೆ ಆ ಮಗುವಿನ ನಿದ್ದೆಯ ಒಂದು ರೊಟೀನ್ ಯಾವ ರೀತಿ ಇರುತ್ತೆ. ಕೆಲವು ಮಕ್ಕಳು ಮಲ್ಕೋತವೆ, ಕೆಲವು ಮಕ್ಕಳು ಮಲ್ಗೋದಿಲ್ಲ, ಕೆಲವು ಮಕ್ಕಳು 2 ವರ್ಷದವರೆಗೂ ಮಲ್ಕೊಳ್ಳೋದಿಲ್ಲ, ಕೆಲವು ಮಕ್ಕಳು 6-7 ತಿಂಗಳವರೆಗೂ ಮಲ್ಕೊಳ್ಳೋದಿಲ್ಲ. ಆವಾಗ ಅವಳು ಪ್ರತಿದಿನ ಎದ್ದಿರಬೇಕು. ಅಂದರೆ ಬೆಳಗ್ಗೆ ಮಲಗಿಲ್ಲ ಅಂತಂದರೆ ಬೆಳಗ್ಗೆನೂ ಎದ್ದೇ ಇರಬೇಕು, ಮಗುನ ನೋಡ್ಕೋಬೇಕು. ಇಡೀ ರಾತ್ರಿ ಮಲಗಿಲ್ಲ ಅಂತಂದರೆ ಇಡೀ ರಾತ್ರಿ ಮಗುನ ನೋಡ್ಕೋಬೇಕು. ಅದು ಬಾಯಿ ಮಾತಲ್ಲಿ ಹೇಳಿರೋರಿಗೆ ಇಷ್ಟೇನಾ, ಪರವಾಗಿಲ್ಲ ಬಿಡು ನೋಡ್ಕೊಳ್ಳೋಣ, ಒಂದು ಮಗು ಅಲ್ವಾ ಅನ್ನೋ ಥರ ಅನಿಸಿದ್ರು ಕೂಡ ಆ ಸಂಕಟನ ಅನುಭವಿಸಿರೋರಿಗೆ ಮಾತ್ರನೇ ಗೊತ್ತಾಗಿಟ್ಟಿರೋದು. ಹಿರಿಯರು ಕೆಲವೊಂದು ಗಾದೆಗಳನ್ನ ಹೇಳ್ತಾರೆ. ಮಕ್ಕಳು ಬೇಕೋ ಸ್ಮಶಾನಕ್ಕೆ ಹೋಗ್ತೀಯ ಅಂತ ಹೇಳಿದ್ರೆ ಹೇಳ್ತಾರೆ ಅಂತ, ನನಗೆ ಮಕ್ಕಳು ಸಹವಾಸನೇ ಬೇಡ, ಅದು ನಾನು ನೋಡ್ಕೊಳ್ಳೋದಕ್ಕಾಗಲ್ಲ, ನನಗೆ ಸ್ಮಶಾನಕ್ಕೆ ನಾನು ಹೋಗ್ತೀನಿ ಅಂತ ಹೇಳಿ. ಅಂದರೆ ಅವರು ಅನುಭವಸ್ಥರು ಹೇಳಿರೋ ಮಾತು, ಅವ್ರಿಗೆ ಆ ಅನುಭವ ಆಗಿರುತ್ತೆ. ಪ್ರತಿದಿನ ಮಕ್ಕಳಿಗೆ ಒಂದು ಅಂದರೆ ಏನು, ಹೊಟ್ಟೆ ನೋವು ಬರುತ್ತಾ ನಮಗೆ ಗೊತ್ತಾಗೋದಿಲ್ಲ, ಕಿವಿ ನೋವು ಬರುತ್ತಾ ನಮಗೆ ಗೊತ್ತಾಗೋದಿಲ್ಲ, ಹಸುವಾಗಿದೆಯಾ, ಅಳೋದ್ರಿಂದ ಹಸುವಾಗಿದೆ ಅಂತ ಹೇಳಿ ಅಳುವಾಗೆಲ್ಲ ಹಾಲು ಕೊಡ್ತಾನೆ ಇರ್ತೀವಿ. ಆದರೆ ಆ ನೋವು ಏನು ಅಂತ ತಿಳ್ಕೊಳ್ಳೋದಕ್ಕೆ ನಮಗೆ ಏನಿಲ್ಲ ಅಂದ್ರೂ 1 ವರ್ಷಗಳ ಕಾಲ ಬೇಕಾಗುತ್ತೆ. ಮಕ್ಕಳನ್ನ ನೋಡ್ಕೊಳ್ಳೋದು ತುಂಬ ಸೂಕ್ಷ್ಮವಾದ ಕೆಲಸ. ಸೊ ಇವಾಗ ಹೆಣ್ಮಕ್ಳು 3 ವರ್ಷದವರೆಗೂ ಆ ನೋವೆಲ್ಲನೂ ಸಂಕಟ ಎಲ್ಲನೂ ತಡ್ಕೋಬೇಕು ಅಂತಂದರೆ ಅವಳ ಮೈಂಡು ಎಷ್ಟು ವೀಕ್ ಆಗ್ಬೋದು. ಕೆಲವೊಂದಷ್ಟು ವಿಷಯಗಳು ಎಷ್ಟು ಕೊರಿಯುತ್ತೆ ಅಂತ ಅಂದರೆ, ನನ್ನ ಮಗು ಹಾಲು ಕುಡಿತಾ ಇಲ್ಲ, ನನ್ನ ಮಗು ದಪ್ಪ ಆಗ್ತಾಯಿಲ್ಲ, ನನ್ನ ಮಗುಗೆ ಪದೇ ಜ್ವರ ಬರ್ತಾ ಇದೆ, ಆಮೇಲೆ ಡೈಜೆಷನ್ ಆಗ್ತಾ ಇಲ್ಲ, ವೀಕ್ ಆಗಿದೆ, ಅದೆಲ್ಲ ತಲೆನೋವುಗಳು ಬರ್ತಾ ಇರುತ್ತೆ. ಗಂಡು ಮಕ್ಕಳಿಗೆ ಇದು ಜಸ್ಟ್ ನೋಡೋರಿಗೆ ಇಷ್ಟೇನಾ ಅಂತ ಅನಿಸುತ್ತೆ, ಆದರೆ ಅನುಭವಿಸೋರಿಗೆ ಮಾತ್ರನೇ ಗೊತ್ತಾಗುತ್ತೆ. ಸೊ ಹೆಣ್ಮಕ್ಳಿಗೆ
ತನ್ನ ಒಂದು ದೇಹದ ಶಕ್ತಿಯನ್ನು ಹಿಂಪಡೆಯೋದಕ್ಕೆ ಏನಿಲ್ಲ ಅಂದ್ರೂ 3 ವರ್ಷಗಳ ಕಾಲ ಬೇಕಾಗುತ್ತೆ. ಕೆಲವೊಂದಷ್ಟು ಮಹಿಳೆಯರಿಗೆ 4 ವರ್ಷಗಳ ಕಾಲ ಬೇಕಾಗುತ್ತೆ. ಆವಾಗ ಅದು ಗೊತ್ತಿಲ್ಲದೆ ಇರುವಂತಹ ಗಂಡಸರು ಏನು ಮಾಡ್ತಾರೆ, ಯಾವಾಗಲೂ ಸುಸ್ತು ಅಂತ ಹೇಳ್ತಾ ಇರ್ತೀಯ, ಆ ಬಾಣಿಂತನ ಮುಗ್ದೋಯ್ತಲ್ವಾ, 9 ತಿಂಗಳಿಗೆ ಮುಗ್ದೋಯ್ತಲ್ವಾ, 6 ತಿಂಗಳಿಗೆ ಮುಗ್ದೋಯ್ತಲ್ವಾ, ಇನ್ನೂ ಸಂಕಟ ಸುಸ್ತು ಅಂತ ಇರ್ತೀಯ, ನಿನ್ಗೇನು ಬರಬಾರ್ದು ಬಂದಿದ್ಯಾ, ರೋಗ ಬಂದಿದ್ಯಾ, ಇಲ್ಲ ನೀನೇ ನಾಟಕ ಮಾಡ್ತೀಯಾ, ಮಗುನ ಮುಂದೆ ಇಟ್ಕೊಂಡು ನೀನು ಈ ರೀತಿ ಮಲ್ಕೊಳ್ಳೋದಕ್ಕೆ ನಾಟಕ ಮಾಡ್ತೀಯಾ ಅಂತೆಲ್ಲ ಬೈತಾರೆ. ದಯವಿಟ್ಟು ಈ ವಿಡಿಯೋ ನೋಡಿದವರು ಅರ್ಥ ಮಾಡ್ಕೊಳ್ಳಿ. ಡೆಲಿವರಿ ಆಗಿರೋ ಮಹಿಳೆಯರಿಗೆ ಅವರಿಗಾಗಿರುವಂತಹ ದೇಹದ ಒಂದು ಬದಲಾವಣೆಗಳಿಂದ ಹಾಗೂ ರಕ್ತಸ್ರಾವಗಳಿಂದ ಅವರು ಮತ್ತೆ ಚೇತರಿಸ್ಕೊಳ್ಳೋದಕ್ಕೆ, ಪುನಃ ರಿಕವರಿ ಆಗೋದಕ್ಕೆ ಏನಿಲ್ಲ ಅಂದರೂ 3 ವರ್ಷಗಳ ಕಾಲ ಸಮಯ ತಗೋತಾರೆ. ಕೆಲವೊಂದು ಮಹಿಳೆಯರಿಗೆ ತುಂಬ ತಲೆನೋವು ಬರುತ್ತೆ. ಅದು ಏನು ಮಾಡಿದ್ರೂ ಒಂದು ದಿನದವರೆಗೂ ಅಂದರೆ 24 ಗಂಟೆವರೆಗೂ ತಲೆನೋವು ಇರುತ್ತೆ. ಎದ್ದೇಳಕ್ಕಾಗದೇ ಇರೋಷ್ಟು ತಲೆನೋವು ಇರುತ್ತೆ. ಕೆಲವೊಬ್ಬರಿಗೆ ಸುಸ್ತಾಗುತ್ತೆ, ಕೆಲವೊಬ್ಬರಿಗೆ ಅಂದರೆ ಸಂಕಟ ಸುಸ್ತಾಗಿರುತ್ತಲ್ಲ ಆ ಥರ ಆಗುತ್ತೆ. ಕೆಲವೊಬ್ಬರಿಗೆ ತಲೆ ಸುತ್ತು ಬರುತ್ತೆ, ಯಾವಾಗಲೂ ಮಲ್ಕೋಬೇಕು ಅನ್ನೋ ಥರ ಅನಿಸುತ್ತೆ. ಹೆಚ್ಚಾಗಿ ಮರುವಿನ ಕಾಯಿಲೆ ಬರುತ್ತೆ. ಸ್ಟವ್ ಮೇಲೆ ಏನಾದರೂ ಇಟ್ಟಿರ್ತೀವಿ, ಮರ್ತು ಬಂದು ಇಲ್ಲಿ ಮಗು ನೋಡ್ಕೊಂಡು ಕೂತಿರ್ತೀವಿ, ಆ ಥರದ್ದು ತುಂಬ ಆಗೋಗುತ್ತೆ. ಮಗುವಿನ ಬಟ್ಟೆಗಳನ್ನ ಎಲ್ಲ ತೊಳಿಬೇಕು, ಒಣಗಿಸ್ಬೇಕು, ಏನಾದ್ರೂ ಬರೀ ಕೆಲಸಗಳಲ್ಲಿ ನಾವು ಏನಾದರೂ ಒಂದು ಮರ್ತಿರ್ತೀವಿ. ಅದನ್ನು ದಯವಿಟ್ಟು ಗಂಡ್ಮಕ್ಳು ಅದನ್ನು ಅಂದರೆ ಬೇಕು ಅಂತಲೇ ಮಾಡಿದ್ದಾರೆ ಅಂತ ಹೇಳಿ ತಗೊಂಡು ಆ ಹೆಣ್ಮಕ್ಳಿಗೆ ಬೈಯೋದಾಗಲಿ ಅದನ್ನೆಲ್ಲ ಮಾಡಬೇಡಿ. ಯಾಕಂದರೆ ಅವರು ಮುಂಚೆ ಇರುವಂತಹ ಆ್ಯಕ್ಟಿವಿಟೀಸ್ ಮಾಡೋವಂತಹ ಒಂದು ಕ್ಯಾಪಬಿಲಿಟಿ ಏನಿರುತ್ತೆ ಅದು ಮಗುವಾದ ನಂತರ ಇರೋದಿಲ್ಲ. ಸ್ವಲ್ಪ ದಿನ ಅವರು ರಿಕವರಿ ಆಗೋದಕ್ಕೆ ಸಮಯನ ಕೊಡಿ ಅಂತ ಹೇಳಿ ಕೇಳ್ಕೊತೀನಿ. ಮತ್ತು ಗಂಡ್ಮಕ್ಳು ಏನು ಮಾಡಬೇಕು, ಹೆಂಡತಿಗೆ ಸಪೋರ್ಟಿವ್ ಆಗಿ ನಿಂತ್ಕೋಬೇಕು. ಈ ಟೈಮಲ್ಲಿ ಮಾತ್ರನಾ? ಖಂಡಿತವಾಗ್ಲೂ ಇಲ್ಲ. ಗಂಡ ಅದೂ ಹೆಂಡತಿಗೆ ಯಾವಾಗಲೂ ಫ್ರೆಂಡ್ ಥರ ಇರಬೇಕು, ಇಲ್ಲಾಂದರೆ ಶತ್ರು ಥರ ಕಾಣಿಸ್ತಾನೆ ಅಂತ ಹೇಳಿ ಮುಂಚೆನೇ ಹೇಳಿದ್ದೆ. ನಾವು ಎಷ್ಟೇ ಪ್ರೀತಿ ಮಾಡಿ ಮದುವೆ ಆಗಿರಲಿ, ಎಷ್ಟೇ ಪ್ರೀತಿಯಿಂದ ಮದುವೆ ಆಗಿರಲಿ, ಈಗ ಮನೆಯಲ್ಲಿ ಒಂದು ಅತ್ತೆ ಮಾವ ಮೈದನ ನಾದ್ನೇರು ಇರ್ತಾರೆ ಅಂತಂದರೆ ಇಡೀ ಅಷ್ಟು ಮನೆಯೇ ಹೆಂಡ್ತಿನ ಬೈತಾ ಇರ್ತಾರೆ. ನೀನು ಹಂಗೆ ಮಾಡಿದ್ಯಾ, ಸರಿಯಾಗಿ ಮಾಡಿಲ್ಲ, ಸಾಂಬಾರು ಮಾಡಿಲ್ಲ, ಉಪ್ಪು ಹಾಕಿಲ್ಲ, ಉಪ್ಪು ಕಡಿಮೆ ಆಗಿದೆ, ಎಲ್ಲ ಬೈತಾ ಇರ್ತಾರೆ. ಆಗ ಗಂಡ ಅದೂ ಪರವಾಗಿಲ್ಲ ಬಿಡೆ, ಏನಾಗಲ್ಲ, ಒಂದಿನ ಅಲ್ವಾ, ಅಡ್ಜಸ್ಟ್ ಮಾಡ್ಕೋತಾರೆ, ಎಲ್ಲರೂ ತಪ್ಪು ಮಾಡ್ತಾರೆ ಅಂತ ಒಂದು ಮಾತು ಹೇಳ್ತಾನಲ್ಲ, ಆ ಒಂದು ಮಾತು ಅಷ್ಟು ಜನ ಬೈದಿರೋದನ್ನೆಲ್ಲ ಮರೆಸ್ಬಿಡುತ್ತೆ. ಅದೇ ಅವನು ಬಂದು ನಿನ್ನ ತಲೆನಲ್ಲಿ ಬುದ್ಧಿ ಇಲ್ವಾ, ಅವ್ರು ಅಷ್ಟೆಲ್ಲ ಹೇಳ್ತಾಯಿದ್ರು ಕೂಡ ದಿನ ಅದೇ ಕೆಲಸ ಮಾಡ್ತೀಯಲ್ಲ ನೀನು ಅಂತ ಬೈದರೆ, ಅಷ್ಟು ಜನ ಬೈದಿರೋದು ಒಂದು ತೂಕ ಆದರೆ ಇವರೊಬ್ಬ ಬೈಯೋದು ಒಂದೇ ತೂಕ ಆಗಿರುತ್ತೆ. ಸೊ ಅದನ್ನು ಮಾಡಬೇಡಿ ದಯವಿಟ್ಟು. ಹೆಣ್ಣು ಮಕ್ಕಳಿಗೆ ಎಲ್ಲರೂ ನಿಂತ್ಕೊಂಡು ಅವಳಿಗೆ ತುಂಬಾ ಹಿಂಸೆ ಆಗ್ತಾಯಿದೆ, ಮಾನಸಿಕವಾಗಿ ಹಿಂಸೆ ಆಗ್ತಾಯಿದೆ ಅಂತಂದರೆ ಗಂಡ ಆಗಿರೋರು ದಯವಿಟ್ಟು ಹೆಂಡತಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳಿ. ಮತ್ತು ಅವ್ರು ಏನೇ ಮಾಡಿದ್ರು ಕೂಡ ಹೊರಗಡೆ ಹೋದಾಗ ಅವ್ರನ್ನ ಹೀಯಾಳ್ಸೋದು, ಗೌರವ ಇಲ್ಲದೆ ಇರೋ ಥರ ಮಾತಾಡೋದು, ಅವರಿಗೆ ಬೈಯೋದು 4 ಜನಗಳ ಮುಂದೆ, ಅದನ್ನು ದಯವಿಟ್ಟು ಮಾಡಬೇಡಿ. ಹೆಣ್ಮಕ್ಳು ಮನಸ್ಸು ಸೂಕ್ಷ್ಮವಾಗಿರುತ್ತೆ. ಸೊ ಅರ್ಥ ಮಾಡ್ಕೊಳ್ಳಿ ನೀವು ಕೂಡ ಅವರ ಪರಿಸ್ಥಿತಿ ಹೇಗಿರುತ್ತೆ, ಅವ್ರು ಏನು ಮಾಡಿರ್ತಾರೆ ಅನ್ನೋದನ್ನು. ಆ ನಂತರ ನೀವು ಬೈರಿ. ಕೆಲವೊಬ್ಬರು ರೋಡಲ್ಲೆಲ್ಲ ಬೈಕೊಂಡು ಹೋಗ್ತಾ ಇರ್ತಾರೆ, ಕೇಳಿಸ್ಕೊಂಡಿರೋದು ಅದೆಲ್ಲ ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ. ಸೊ ಮೊದಲು ಹೆಣ್ಮಕ್ಳಿಗೆ, ಹೆಂಡತಿಯರಿಗೆ, ಎಲ್ಲ ಹೆಣ್ಮಕ್ಳಿಗೆ ಗೌರವ ಕೊಡೋದನ್ನು ಕಲೀರಿ. ಒಳ್ಳೆ ಮಾತಿಂದ ಮಾತಾಡಿಸಿ. ನೀವೇನು ತಂದು ಕೊಟ್ಟಿಲ್ಲ ಅಂದರೂ ಕೂಡ ಅವ್ರು ಖುಷಿಯಾಗಿರ್ತಾರೆ. ಪ್ರೀತಿಯಿಂದ ಮಾತಾಡಿಸಿ. ಅವ್ರಿಗೆ ಏನು ಬೇಕು ಅಂತ ಕೇಳೋದಿಲ್ಲ, ಅವರೆಲ್ಲನೂ ಸಹಿಸ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಆದರೆ ಗಂಡ ಅನ್ನೋರು, ಮಕ್ಕಳು ಅನ್ನೋರು ಜೊತೆಗಿದ್ದು ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರೆ ಹೆಣ್ಮಕ್ಳು ಏನನ್ನ ಬೇಕಿದ್ರೂ ಜಯಿಸ್ಕೊಂಡು ಹೋಗ್ತಾರೆ, ಏನನ್ನ ಬೇಕಿದ್ರೂ ಗೆದ್ಕೊಂಡು ಬರ್ತಾರೆ. ಆದರೆ ಒಂದು ಮೇನ್ ಪಿಲ್ಲರು ಅಂತಂದರೆ ಗಂಡ ಮೊದಲು ಪಿಲ್ಲರು, ಮಕ್ಕಳು 2ನೇ ಪಿಲ್ಲರು. ಅವರು ಕೂಡ ಅಮ್ಮ ನಾನು ನಿಮ್ಮ ಜೊತೆ ಇದ್ದೀನಿ ಮಾಡಿ ಅಂತ ಹೇಳೋದು, ಗಂಡ ನಾನಿದ್ದೀನಿ ಪರವಾಗಿಲ್ಲ ನಿನಗೆ ಏನು ಬೇಕೋ ಅದನ್ನು ಮಾಡು ಅಂತ ಹೇಳೋದು ಹೆಣ್ಮಕ್ಳಿಗೆ ಮತ್ತಷ್ಟು ಧೈರ್ಯನ ತರ್ತಾ ಇರುತ್ತೆ. ಮತ್ತು ಏನೇ ಕೆಲಸ ಮಾಡೋದಕ್ಕೆ ಹೋದರೂ ನಿನ್ನ ಕೈಯಲ್ಲಿ ಆಗಲ್ಲ, ನಿನಗೆ ಮಾಡೋಕ್ಕೆ ಬರಲ್ಲ, ನಿನಗೇನು ಗೊತ್ತಿಲ್ಲ ಅದನ್ನೆಲ್ಲ ಹೇಳಬೇಡಿ. ಯಾವ ಹೆಣ್ಮಕ್ಳು ವೀಕಲ್ಲ, ಎಲ್ಲ ಹೆಣ್ಮಕ್ಳು ಅವರವರ ಕೆಲವೊಂದು ಅವ್ರಿಗೂ ಗೊತ್ತಿರುವಂತಹ ಕೌಶಲ್ಯಗಳಲ್ಲಿ, ಒಂದೊಂದು ಆ್ಯಕ್ಟಿವಿಟಿಗಳಲ್ಲಿ ಅವರು ತುಂಬಾ ಫಾಸ್ಟಾಗಿರ್ತಾರೆ, ತುಂಬಾ ಕ್ವಿಕ್ಕಾಗಿರ್ತಾರೆ. ಅವರ ಒಂದು ಆ್ಯಕ್ಟಿವಿಟಿ ಮಾಡೋದ್ರಲ್ಲಿ ಯಾವುದ್ರಲ್ಲಿ ಅವರು ಮುಂದಿದ್ದಾರೆ ಅನ್ನೋದನ್ನು ತಿಳ್ಕೊಂಡು ಅವ್ರಿಗೂ ಕೂಡ ಮಾಡೋದಕ್ಕೆ ಅವಕಾಶನ ಮಾಡಿಕೊಡಿ. ಸೊ ಆಗ ಅವ್ರಿಗೂ ಕೂಡ ಖುಷಿಯಾಗುತ್ತೆ, ನಾನು ಏನಾದರೂ ಮಾಡ್ತೀನಿ, ನಾನು ಏನಾದರೂ ಸಾಧಿಸ್ತೀನಿ ಅನ್ನೋದು ಅವ್ರ ಮನಸ್ಸಿಗೆ ಬರ್ತಾ ಹೋಗುತ್ತೆ. ಇಲ್ಲ ನಿನಗೇನು ಬರಲ್ಲ, ನೀನು ಮನೆಯಲ್ಲಿ ಬರೀ ಅಡುಗೆನೇ ಮಾಡ್ಕೊಂಡು ಬಿದ್ದಿರ್ತೀಯ, ಇದನ್ನೆಲ್ಲ ಹೇಳಬೇಡಿ. ಯಾಕಂದರೆ ಮನೆಯಲ್ಲಿ ಅಡುಗೆ ಮಾಡ್ಕೊಂಡು ಬಿದ್ದಿರೋಳು ಬರೀ ಅಡುಗೆ ಮಾಡ್ಕೊಂಡು ಬಿದ್ದಿರೋದಿಲ್ಲ. ಅವಳು ಏನೇ ಮಾಡಿದ್ರು ಕೂಡ ನಿಮ್ಮೆಲ್ರಿಗೂ ಕೂಡ ಆರೋಗ್ಯವಾಗಿರಬೇಕು ಅಂತಂದರೆ ಅವಳು ಅದ್ರ ಮೇಲೆ ದೃಷ್ಟಿ ಇಟ್ಟು ಫೋಕಸ್ ಮಾಡಿ ಕ್ಲೀನು ಒಂದು ಸ್ವಚ್ಛತೆಯಿಂದ ಮಾಡಿದ್ರೆ ಮಾತ್ರನೇ ಎಲ್ಲ ಸರಿ ಬರೋದು. ಸೊ ಇಂಥ ಒಂದು ಹೆಣ್ಮಕ್ಳಿಗೆ ನೀವು ಧೈರ್ಯನ ಕೊಡಬೇಕು, ಹೆಂಡತಿಗೆ ಬೆಂಬಲವಾಗಿ ನಿಂತ್ಕೋಬೇಕು. ಆಗ ಮಾತ್ರ ಹೆಣ್ಣು ಮನೆ ನಡೆಸೋದ್ರಲ್ಲಾಗಲಿ, ಯಾವುದೇ ಒಂದು ಅವಳ ಕೈ ಹಿಡಿದು ಮಾಡುವಂತಹ ಕೆಲಸಗಳಲ್ಲಾಗಲಿ ಅವಳು ಯಶಸ್ಸನ್ನು ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಗಂಡಂದಿರು ಹೆಂಡತಿಗೆ ಅವಮಾನ ಮಾಡೋದು, ಬೈಯೋದು ಇದನ್ನೆಲ್ಲ ಬಿಡಿ. ಅತಿಯಾಗಿ ಹೇಳಬೇಕು ಅಂತಂದರೆ ಈ ವಿಡಿಯೋ ಮಾಡಿರೋ ಉದ್ದೇಶ ಗಂಡು ಮಕ್ಕಳು, ಗಂಡಸರು
ಗಂಡಂದಿರೋ ಹೆಣ್ಮಕ್ಳಿಗೆ ಒಂದು ಒಳ್ಳೆ ಗೌರವನ ಕೊಡಿ ಅಂತ ಹೇಳಿ ಕೇಳೋದಕ್ಕೆ. ಹಾಗೆ ಡೆಲಿವರಿ ಆಗಿರುವಂತಹ ಹೆಣ್ಮಕ್ಳಲ್ಲಿ ಕೆಲವೊಂದು ನ್ಯೂನತೆಗಳಿರುತ್ತೆ, ಅದನ್ನು ತಪ್ಪಾಗಿ ತಿಳ್ಕೊಂಡು ನೀವು ಯಾವುದೇ ಕಾರಣಕ್ಕೂ ಅವರಿಗೆ ಅವಮಾನ ಮಾಡೋದು, ಹಿಂಸೆ ಮಾಡೋದು ಮಾಡಬೇಡಿ. ಯಾಕಂದರೆ ಕೆಲವೊಬ್ಬರು ಕುಡಿಯೋ ಗಂಡಸರು ಇರ್ತಾರೆ, ಈ ಥರ ಒಂದು ಪರಿಸ್ಥಿತಿನಲ್ಲಿ ಯಾವಾಗಲೂ ಮಲಗಿರ್ತೀಯ ಹಾಗೆ ಹೀಗೆ ಅಂತ ಹೇಳಿ ಹೊಡಿಯೋದೆಲ್ಲ ಇರುತ್ತೆ. ಅಂಥವ್ರು ನಿಜವಾಗ್ಲೂ ರಾಕ್ಷಸರ ಥರನೇ ಕಾಣಿಸ್ತಾರೆ. ಸೊ ಹಾಗೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಹೆಣ್ಮಕ್ಳು ಸೂಕ್ಷ್ಮತೆ ಹೇಗಿರುತ್ತೆ ಅನ್ನೋದನ್ನು ತಿಳ್ಕೊಳ್ಳಿ ಫಸ್ಟು. ಈ ಒಂದು ಪುಟ್ಟ ವಿಷಯನ ನಿಮಗೆ ಹೇಳಬೇಕು ಅಂತ ಹೇಳಿ ನಾನು ಈ ಒಂದು ವಿಡಿಯೋನ ಮಾಡಿದೆ. ಏನಾದರೂ ತಪ್ಪಾಗಿ ಹೇಳಿದರೆ ದಯವಿಟ್ಟು ಕ್ಷಮೆ ಇರಲಿ. ಸೊ ನನಗೂ ಕೂಡ ಈ ಥರದ್ದೆಲ್ಲ ಅನುಭವಗಳು ಆಗಿದೆ, ಹಾಗಾಗಿ ನಾನು ನಿಮಗೆ ಹೇಳ್ತಾ ಇರೋದು. ಅಂದರೆ ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತಂದರೆ, ಕೆಲವೊಮ್ಮೆ ನಮ್ಗೆ ಸುಸ್ತಾಗಿ ಮಲ್ಕೊಂಡಿದ್ದಾಗ ಹೊರಗಡೆಯಿಂದ ಬಂದಿರೋರು ಯಾಕೆ ಹಿಂಗೆ ಮಲಗಿದ್ಯಾ ಅಂತ ಹೇಳಿ ಕೇಳ್ತಾರೆ. ಆದರೆ ಖಂಡಿತವಾಗ್ಲೂ ನನ್ನ ಒಂದು ಗಂಡ ಇದರಲ್ಲೆಲ್ಲ ಸಪೋರ್ಟಿವ್ ಆಗಿದ್ದಾರೆ. ಅದಕ್ಕೆ ಇಂಥ ವಿಚಾರ ನಿಮಗಾಗಬಾರ್ದು ಅಂತ ಹೇಳಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಧನ್ಯವಾದಗಳು. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.